ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇಲ್ಲೊಂದು ಮಜಾ ಇದೆ. ಏನು ನಿಮಗೆ ಅನಿಸಿರ್ಬೋದು, ಅಲ್ಲಿ ಇದು ಡಿ ಕೆ ಶಿವಕುಮಾರ್ದು ಯಾಕೆ ಫೋಟೋ ಹಾಕಿದ್ದೀವಿ ಅಂತ. ನೋಡಿ ಎಂಥ ಮಜಾ. ಯತ್ನಾಳ್ ಯಾರ ವಿರುದ್ಧ ಸಿಡಿದೇಳೋದು ಪ್ರತಿ ಸಲ ಕೂಡ? ಯಡಿಯೂರಪ್ಪನ ಮೇಲೆ, ವಿಜಯೇಂದ್ರ ಅವ್ರ ಮೇಲೆ ಅಲ್ವಾ? ಇವತ್ತು ಸದಾನಂದ ಗೌಡರು ಸಿಡಿದೆದ್ದಿದ್ದಾರೆ. ಆಮೇಲೆ ಕೆಲವು ಬಿ ಜೆ ಪಿ ನಾಯಕರು ಕೂಡ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯತ್ನಾಳ್ ವಿರುದ್ಧ ಸಿಡಿದೇಳಬೇಕಾದವರು ಯಾರು? ಬಿ ಜೆ ಪಿ ಇತರ ನಾಯಕರು. ಇವ್ರು ಹಿಂಗೆ ಹೇಳೋದು ಸರಿಯಲ್ಲ, ಸರಿ ಮಾಡಬೇಕು, ಆಂತರಿಕ ವಿಚಾರ ಮತ್ತೊಂದು. ಆದರೆ ಯತ್ನಾಳ್ ವಿರುದ್ಧ ಸಿಡಿದೇಳ್ತಾ ಇರೋದು ಕಾಂಗ್ರೆಸ್. ಅರೆ ಎತ್ತಣವೆತ್ತ ಸಂಬಂಧವಯ್ಯ, ಯತ್ನಾಳ್ಗೂ ಕಾಂಗ್ರೆಸ್ಗೂ ಎತ್ತಣವೆತ್ತ ಸಂಬಂಧವಯ್ಯ ಅಂತ ನೀವು ಕೇಳಿದರೆ ಉತ್ತರ ನಾನು ಕೊಡ್ತೀನಿ. ಅಸಲಿಗೆ ಯತ್ನಾಳ್ ವಿರುದ್ಧ ವಿಜೇಂದ್ರ ಸಿಡಿದೇಳಬೇಕು, ಆದರೆ ಸಿಡಿದೆದ್ದಿದ್ದು ಮಾತ್ರ ಕಾಂಗ್ರೆಸ್ ನಾಯಕರು. ಯಾಕೆ? ಯತ್ನಾಳ್ ಅವರ ಬಾಯಿ ಮುಚ್ಚೋಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆಯಂತೆ. ಎಲ್ಲ ಇವನ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆಯಂತೆ. ಏನು? ಯತ್ನಾಳ್ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಇದೆ, ಹಳೆಯದು. ಆ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು. ಈಗ ಪೋಕ್ಸೋದಲ್ಲಿ ಹೇಗೆ ಯಡಿಯೂರಪ್ಪನ ವಿರುದ್ಧ ತಡೆಯಾಜ್ಞೆ ಕೊಟ್ಟಿದ್ದ ಹಾಗೇನೆ. ಏನು ಕೇಸು ಅಂತಲೂ ಹೇಳ್ತೇನೆ, ಭಾಳ 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 ಇಂಟ್ರೆಸ್ಟಿಂಗ್ ಇದೆ. ಈಗ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಕಾಂಗ್ರೆಸ್ ಚಿಂತನೆ ಮೇಲ್ಮನವಿಯನ್ನು ಹಾಕತ್ತೆ. ಏನು ಹೇಳಿದರು ಅಂತಂದರೆ, ಈ ಹಿಂದೆ ಸೋನಿಯಾ ಗಾಂಧಿಯ ಶೀಲದ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ರಂತೆ, ಅಗೌರವ ತೋರಿದ್ರಂತೆ ಬಸನಗೌಡ ಪಾಟೀಲ್ ಯತ್ನಾಳ್. ಅದು ಕೂಡ ಅಸಭ್ಯವಾಗಿ ಸಾರ್ವಜನಿಕ ಹೇಳಿಕೆ ನೀಡಿದ್ರು ಯತ್ನಾಳ್. ಆಮೇಲೆ ರಾಹುಲ್ ಗಾಂಧಿ ಹುಟ್ಟಿನ ಬಗ್ಗೆ ಕೂಡ ವಿವಾದಿತ ಮಾತನ್ನು ಆಡಿದರು. ಆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು FIR ಆಗಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ತಡೆಯಾಜ್ಞೆ ಕೊಟ್ಟಿದ್ದರು. ಈಗ ಎರಡೂ ಪ್ರಕರಣಕ್ಕೆ ಮರುಜೀವ ಕೊಡುವುದಕ್ಕೆ ಕಾಂಗ್ರೆಸ್ ರೆಡಿ ಮಾಡ್ಕೋತಾ ಇದೆಯಂತೆ. ಈಗ ನಮಗೆ ಕೆಲವು ಡೌಟ್ಗಳು ಬರಲಿಕ್ಕೆ ಶುರುವಾಗುತ್ತೆ. ಯಾಕೆ ಹಿಂಗೆ? ಯಾಕೆ ಕಾಂಗ್ರೆಸ್ಸಿಗೆ ಇಂಟರ್ಫಿಯರ್ ಆಗ್ತಾ ಇದೆ? ಕಾಂಗ್ರೆಸ್ಗೆ ಈಗ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಿ ಮುಚ್ಚಿಸುವಂಥ ಅಗತ್ಯ ಇದೆ? ಅವ್ರು ಎಷ್ಟು ಬಾಯಿ ಬಿಟ್ಟರೂ ಕೂಡ ಬಿ ಜೆ ಪಿಗೆ ಹಾನಿ ಅಲ್ವಾ? ಯಾಕೆ? ನಿಜ, ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಆರೋಪ ಸಾಬೀತಾದರೆ 7 ವರ್ಷದ ಶಿಕ್ಷೆ ಫಿಕ್ಸ್ ಆಗ್ಬೋದು. ಶಿಕ್ಷೆ ಆದರೆ ಯತ್ನಾಳ್ ಅವರ ಶಾಸಕ ಸ್ಥಾನ ಕೂಡ ರದ್ದಾಗ್ಬೋದು. ಆದರೆ ಇಂಥ ಬತ್ತಳಿಕೆಯಲ್ಲಿರುವಂಥ ಬಾಣಗಳನ್ನು ಯಾವುದೇ ರಾಜಕಾರಣಿಗಳು ತಮ್ಮ ವಿರುದ್ಧ, ತಮ್ಮ ಪಕ್ಷದ ವಿರುದ್ಧ ಬಂದಾಗ ಬಿಡ್ತಾರೆ ಅಲ್ವಾ? ಈಗ ಮುಡಾ ಹಗರಣ ವಿಚಾರ, ಆಮೇಲೆ ಯಾವುದು ವಾಲ್ಮೀಕಿ ವಿಚಾರಗಳು ಬಂದಾಗ ಕಾಂಗ್ರೆಸ್ ಏನು ಮಾಡ್ತು? ಬೋವಿ ನಿಗಮದ್ದು ಮತ್ತೊಂದು 21 ಕೇಸ್ಗಳನ್ನು ಬಿಡ್ತು. ನಿಮ್ಮದು ಇದೆ, ಕೋವಿಡ್ ಸಂದರ್ಭದ್ದು, ಇದೆಲ್ಲ ಬಿಡ್ತು. ಯಾಕೆಂದರೆ ನೀವು ಬಾಯಿ ಮುಚ್ಚಬೇಕು ಅಂತೇಳಿ ನಮ್ಮ ಸರ್ಕಾರದವ್ರು ಮಾತಾಡ್ತಾ ಇದ್ದೀರಿ ಅಂತ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದಷ್ಟು ಕಾಂಗ್ರೆಸ್ಗೆ ಏನು ಪ್ರಾಬ್ಲಮ್ ಇದೆ? ಕಾಂಗ್ರೆಸ್ಗೆ ಲಾಭ ಅಲ್ವಾ? ಕಿತ್ತಾಡ್ಕೊಳ್ಳೋದು ಬಿ ಜೆ ಪಿ ಅಲ್ವಾ? ಕಾಂಗ್ರೆಸ್ ಯಾಕೆ ಇಷ್ಟೊಂದು ಆಸ್ತೆ ತೋರಿಸ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಿ ಮುಚ್ಚೋದಕ್ಕೆ? ಕಾಂಗ್ರೆಸ್ ನಾಯಕರಿಗೂ ಬಿ ಜೆ ಪಿಯ ಅಂದರೆ ಇವರ ವಿರೋಧಿ ಬಣದ ನಾಯಕರಿಗೂ ಏನಾದರೂ ಲಿಂಕ್ ಇದೆಯಾ ಅಂತ ನೀವು ಅಂದ್ಕೋತಾ ಇರ್ಬೋದಲ್ವಾ? ಇರ್ಬೋದೇನೋ, ಗೊತ್ತಿಲ್ಲ. ಇಲ್ಲಾಂದರೆ ಯಾಕೆ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ಆಮೇಲೆ ನೀವು ಆಯ್ತಪ್ಪ 2-3 ಮಾಡಿ ಕನ್ನಡ ಫಸ್ಟ್ ಕನ್ನಡ ಅಥವಾ ಯಾವುದಾದ್ರೂ ಒಂದು ಫಸ್ಟು ಪೋಸ್ಟ್ ಯಾವುದಾದ್ರೂ ಹಾಕೋದಿದ್ರೆ ಕನ್ನಡದಲ್ಲಿ. ಇಲ್ಲಿ ಬೇರೆ ಭಾಷೆ ವಿರೋಧಿಗಳು ಖಂಡಿತ ಕನ್ನಡಿಗರಲ್ಲ, ಆದರೆ ನಮ್ಮ ಭಾಷೆಯನ್ನೇ ನೀವು ಈ ಥರ. ಆಮೇಲೆ ಈ ಹಿಂದೆ ಎಲ್ಲ ಬಂದಿತ್ತಪ್ಪ, ನೀವು ಪಾರ್ಟಿ ಬಿಟ್ಟಾಕಿ ಸರ್. ಈ ಹಿಂದೆ ಇದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ರು, ಹಿಂದಿ ಕಲಿತ್ರೆ ನಮ್ಮ ಭಾಗದಲ್ಲೆಲ್ಲ ನಿಮ್ಗೆ ಕೆಲಸ ಸಿಗುತ್ತೆ ಅಂತೇಳಿ. ಅಲ್ಲಿಂದ ಪಾನಿಪುರಿ ಮಾರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನು ಅದನ್ನು ಇದು ಮಾಡ್ತಾ ಇಲ್ಲ, ಏನು ಅವಹೇಳನ ಮಾಡ್ತಾ ಇರೋದಲ್ಲ. ದಕ್ಷಿಣ ಭಾರತದ ರಾಜ್ಯಗಳೇ ಶ್ರೀಮಂತ ರಾಜ್ಯಗಳು, ಹಾಗಂತ ನಮಗೇನು ಕೊಂಬೇನಿಲ್ಲ ನಮಗೆ. ಆದರೆ ನಮ್ಮನ್ನು ಈ ಥರ ನೀವು ಅವಹೇಳನ ಮಾಡಿಕೊಂಡು ಮಾಡಿದರೆ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಕನ್ನಡವೇ ಸಾರ್ವಭೌಮ. ನಾವು ಹೇಳ್ತಾ ಇದ್ವಿ, ದೇಶದ ವಿಚಾರ ಬಂದಾಗ ನೇಷನ್ ಫಸ್ಟ್. ಕರ್ನಾಟಕದ ಕನ್ನಡ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್. ನಮಗೆ ಕನ್ನಡಿಗರಿಗೆ RCB ಹಿಂದಿ ಪೇಜ್ ಬೇಕಾಗಿಲ್ಲ, RCBಯಿಂದ ಬೇಕಾಗಿಲ್ಲ. ಹಾಗಂತ ನೀವು ಹಿಂದಿ ಚಾನಲ್ಗಳ ಮುಖಾಂತರ ನೋಡ್ತಿರೋದಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡದಲ್ಲಿ ಅವಮಾನ ಮಾಡಬೇಡಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ. ನಿಮಗೆ ಬೆಂಬಲ ಕೊಡ್ತಿರೋದು ಕನ್ನಡಿಗರು. ಈ ಥರದ ಬೆಂಬಲ ಯಾವ ಸೂಪರ್ ಸ್ಟಾರ್ಗೂ ಇಲ್ಲ ರೀ, ಯಾವ ಸೂಪರ್ ಸ್ಟಾರ್ಗೂ ಇಲ್ಲ. ಯಾಕಂದರೆ ಎಂಥದೇ ಸೂಪರ್ ಸ್ಟಾರ್ ಇರಲಿ,
ನಾವು ಹೇಳ್ತೀವಲ್ಲ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ದರ್ಶನ್, ಸುದೀಪ್, ಪುನೀತ್, ಯಶ್ ಎಲ್ಲರೂ ಒಳ್ಳೆ ಸಿನಿಮಾ ಇಲ್ಲ ಅಂತಂದರೆ ನಡೆಯಲ್ಲ. ಅವರು ಒಳ್ಳೆ ಸಿನಿಮಾನೇ ಕೊಡಬೇಕು. ಫ್ಲಾಪ್ ಆಗಲ್ವ ಪಿಕ್ಚರು? ಆಗತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವರು 17 ಬಾರಿ ಫ್ಲಾಪು ಆದರೂ ಕೂಡ RCB ಅಭಿಮಾನಿಗಳು ನಾವು ಹೆಂಗೆ ನೋಡ್ಕೋಬೇಕು ಕನ್ನಡಿಗರನ್ನು ಅಲ್ವಾ? ನೀವು ಬೆಂಗಳೂರಿನ ಹೆಸರು ಇಟ್ಕೊಂಡಿದ್ದೀರಿ. ಕನ್ನಡಿಗರ ಪ್ರೀತಿ ದುರುಪಯೋಗ ಮಾಡ್ಕೋಬೇಡಿ. ನೀವು ಇನ್ನೂ 10 IPL ಸೋತರೂ ಪರವಾಗಿಲ್ಲ. IPL ಕಪ್ RCBಗಿಂತಲೂ, IPL ಕಪ್ ಮತ್ತು RCBಗಿಂತಲೂ ನಮಗೆ ಕನ್ನಡವೇ ಮುಖ್ಯ. ನಮಗೆ ನಮ್ಮ ಕನ್ನಡ ಸ್ವಾಭಿಮಾನವೇ ಹೆಚ್ಚು. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಿಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರ್ಯಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. RCBಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. RCB ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. RCBಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ. ಹಾಗಂತ ಅವರ ದೇಶದಲ್ಲಿ, ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ. ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ, ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.